ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 170ನೆಯ ಪುಟ. ಈ ದಿನದ ಶೀರ್ಷಿಕೆ, ನಾವು ಎಲ್ಲವನ್ನೂ ಯೇಸುಕ್ರಿಸ್ತನ ಹೆಸರಿನಲ್ಲಿ ಮಾಡುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಕೊಲೊಸ್ಸೆಯವರಿಗೆ 3ನೆಯ ಅಧ್ಯಾಯ 17ನೆಯ ವಚನ. ಪ್ರತಿಯೊಂದು ಮಾನವ ಕಾರ್ಯಭಾರಿಯು ತನಗಾಗುವ ಅತ್ಯುತ್ತಮವಾದದ್ದನ್ನು ಮಾಡಬೇಕು ಎಂದು ದೇವರು ಬಯಸುತ್ತಾನೆ. ತಮ್ಮ ಕೈಲಾಗುವುದನ್ನು ಅತ್ಯುತ್ತಮವಾಗಿ ಮಾಡುವವರು ಅತಿ ಹೆಚ್ಚಿನ ವೈಯಕ್ತಿಕ ತೃಪ್ತಿಯನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಮೇಲೆ ಹೆಚ್ಚು ಆಸಕ್ತಿ ಇರುವವರಿಗೂ ಹೆಚ್ಚಿನ ತೃಪ್ತಿಯನ್ನು ಅವರು ತರುತ್ತಾರೆ. ದೇವರ ವಿಷಯಗಳಲ್ಲಿ ಆಳವಾದ ಅನುಭವ ಹೊಂದಬೇಕು ಎಂದು ಯುವಕರು ಅರಿತುಕೊಳ್ಳಬೇಕು. ತೋರಿಕೆಯ ಕೆಲಸವು ಅಥವಾ ಮೇಲೆ ಶ್ರದ್ಧೆಯಿಲ್ಲದೆ ಮಾಡುವ ಕೆಲಸವು ಅವರಿಗೆ ಯಾವುದೇ ಪ್ರಯೋಜನವನ್ನು ಕೊಡುವುದಿಲ್ಲ. ಬೆಳಗಿದ ದೀಪದಿಂದ ನೀವು ವಾಕ್ಯವನ್ನು ಹುಡುಕಲು ದೇವರ ವಾಕ್ಯವೆಂಬ ಬೆಳಕನ್ನು ನಿಮ್ಮ ಹೃದಯದೊಳಗೆ ನೀವು ತರಬೇಕು. ನೀವು ಮತ್ತೊಬ್ಬರೊಂದಿಗೆ ಸಹವಾಸ ಮಾಡುವಾಗ ದೈವಿಕ ಪ್ರಭಾವವು ನಿಮ್ಮನ್ನು ಸುತ್ತುವರೆದಿದ್ದರೆ ನೀವು ಒಬ್ಬರಿಗೊಬ್ಬರು ಸಹಾಯಕರಾಗಬಹುದು ಮತ್ತು ಆಶೀರ್ವಾದದಾಯಕವಾಗಬಹುದು. ಆದರೆ ಅತ್ಯಂತ ಗಂಭೀರವಾದ ದೋಷವಿರುವವರು, ಅವರ ಮೇಲೆ ಹೆಚ್ಚು ಹಿಡಿತ ಸಾಧಿಸುವವರು ಇರುತ್ತಾರೆ. ಅಂತಹವರನ್ನು ಅವರು ಜಯಿಸದಿದ್ದರೆ ದೇವರ ಆತ್ಮವು ಅವರ ಹೃದಯಗಳಿಂದ ಹೊರದೂಡಲ್ಪಡುತ್ತದೆ. ಸತ್ಯವೇದದ ಧರ್ಮ ಎಂಬುದು ಬೇರೆ ಅನೇಕರಲ್ಲಿ ಒಂದೇ ಒಂದು ಪ್ರಭಾವ ಬೀರುವುದಲ್ಲ, ಆದರೆ ಅದರ ಪ್ರಭಾವವು ಸರ್ವೋಚ್ಚವಾಗಿದ್ದು ಬೇರೆಯಾದ ಪ್ರತಿಯೊಂದು ಪ್ರಭಾವವನ್ನು ವ್ಯಾಪಿಸುತ್ತದೆ, ನಿಯಂತ್ರಿಸುತ್ತದೆ. ಸತ್ಯವೇದದ ಧರ್ಮವೆಂದರೆ ಅದು ಜೀವನ ಮತ್ತು ನಡವಳಿಕೆಯ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ. ಅದು ಬಟ್ಟೆಯ ಮೇಲೆ ಅಲ್ಲಿ ಇಲ್ಲಿ ಬಳಿದ ಬಣ್ಣದ ಹಾಗಿರಬಾರದು, ಆದರೆ ಬಟ್ಟೆಯನ್ನು ಬಣ್ಣದಲ್ಲೇ ಮುಳುಗಿಸಿದ್ದಾಗ ಬಟ್ಟೆಯ ಪ್ರತಿಯೊಂದು ದಾರಕ್ಕೂ ಹೊಕ್ಕು ಆಳವಾಗಿ ಗಾಢವಾಗಿ ಮಾಸಿ ಹೋಗದ ಹಾಗೆ ಬಣ್ಣವು ತುಂಬಿಕೊಳ್ಳುವ ಹಾಗೆ ಅದು ಸಂಪೂರ್ಣ ಜೀವನವನ್ನು ವ್ಯಾಪಿಸಬೇಕು. ನೀವು ಅವುಗಳನ್ನು, ಅಂದರೆ ಸತ್ಯವೇದದ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸಕ್ಕೆ ತರುವಾಗ ಕರ್ತನು ಎಲ್ಲ ಸತ್ಯವೇದದ ಪ್ರಾಯೋಗಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಎಲ್ಲ ಜ್ಞಾನವನ್ನು ದೇವರು ಕೊಡುತ್ತಾನೆ. ದೈನಂದಿನ ನಿಮ್ಮ ಎಲ್ಲ ವಿಷಯಗಳಲ್ಲಿ, ನಿಮ್ಮ ಎಲ್ಲ ಅನುಭವದಲ್ಲಿ ಸತ್ಯದ ತತ್ವಗಳನ್ನು ಪಾಲಿಸಬೇಕು. ಸಾಮಾನ್ಯ ಜೀವನದ ಸಣ್ಣ ಸಣ್ಣ ಕರ್ತವ್ಯಗಳಲ್ಲಿಯೂ ಸಹ ನಾವು ದೇವರ ಕೃಪೆಯಲ್ಲಿ ನಿರಂತರವಾದ ಬೆಳವಣಿಗೆಯನ್ನು ಮಾಡಬೇಕಿದೆ. ಉನ್ನತವಾದ ಪರಿಶುದ್ಧವಾದ ಉದ್ದೇಶಗಳನ್ನು ಒದಗಿಸಿ ಬೆಳವಣಿಗೆಯನ್ನು ಕಾಣಬೇಕಿದೆ. ಆ ಉನ್ನತವಾದ ಪರಿಶುದ್ಧವಾದ ಉದ್ದೇಶಗಳು ಅತ್ಯಂತ ಶಕ್ತಿಯುತವಾಗಿದ್ದು ಅದು ಕ್ರೈಸ್ತೀಯ ಗುಣಗಳು ಯಶಸ್ವಿಯಾಗಿ ಸಂಪೂರ್ಣವಾಗಿ ನಮ್ಮಲ್ಲಿ ರೂಪುಗೊಳ್ಳಲು, ನಮ್ಮಲ್ಲಿ ಬೆಳೆಯಲು ನಮಗಾಗಿ ಜೀವ ಕೊಟ್ಟವನಿಂದ ಬಲವನ್ನು ಹೊಂದಿರುತ್ತದೆ. ಅದು ಅವನಿಂದ ಮಾತ್ರ ಹೊರಡುತ್ತದೆ. ಎಲ್ಲೆಲ್ಲಿ ಕ್ರಿಸ್ತನ ಧರ್ಮವು ಕೆಲಸ ಮಾಡುತ್ತದೋ ಅಲ್ಲೆಲ್ಲ ಜೀವನದ ಪ್ರತಿಯೊಂದು ಆಯಾಮವನ್ನು ಅದು ಬೆಳಗಿಸುತ್ತದೆ, ಸಿಹಿ ಮಾಡುತ್ತದೆ. ಹೌದು, ಈ ಲೋಕದ ಸಮಾಧಾನ, ಈ ಲೋಕದ ಸಂತೋಷಕ್ಕಿಂತಲೂ ಹೆಚ್ಚಿನ ಸಂತೋಷವನ್ನು ಅದು ಕೊಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.